ಇನ್ನೊಂದ್ಸಲ ಟಕ್ ಮಾಡು. ಹಂಗೆ ಮಾಡಿದ್ರು ಟಿವಿ ಎಲ್ಲಿ ಶೇಡ್ ಆಗಲ್ಲ, ಶೇಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಗ್ಯಾಪ್ ಐತ್ರಿ ಇಲ್ಲಿ. ನಾನು ಮಾತ್ರ ರೀಪ್ಪ ಒಂದು ಬಟ್ಟೆ ತೊಳಿಬೇಕಂದ್ರು, ಅಡುಗೆ ಮಾಡ್ಬೇಕಂದ್ರು, ಸಣ್ಣ ಪುಟ್ಟ ವಸ್ತುನ ಎಲ್ಲಾನು ದೂರ ತೆಗೆದಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾವಂತ ಸೂಪರ್ ಆಗಿದ್ದೀವಿ. ನೀವು ಒಮ್ಮೆ ಅಡುಗೆ ಮಾಡಕ್ಕೆ ತಗೊಂಡಿರೋ ಲಾಗ್ನ ಈಗ ಕಂಟಿನ್ಯೂ ಮಾಡಾಕತ್ತೀನಿ. ನಮ್ಮ ಮನೆಯವ್ರು ಊಟ ಮಾಡತ್ತಾರ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾವಂತ ಸೂಪರ್ ಆಗಿದ್ದೀವಿ. ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಒಮ್ಮನ ಜೊತೆಗೆ ಸ್ಟಾರ್ಟ್ ಮಾಡಕತ್ತೀನಿ. ನೀವು ಮಾತಾಡಿ, ನೀನು ಮಾತಾಡು. ಲೈಕ್ ಮಾಡ್ರಿ. ಕಮೆಂಟ್. ಟೈಮ್ ಆಗೈತಿ. ಶ್ರೀನ ಕರ್ಕೊಂಬರ್ಬೇಕ್ರಿ. ಓಮು ರಚಿತಾ ಮನೆಗೆ ಹೋಗ್ತಾನ. ರಚಿತಾ ಅಡಿಗೆ ಸಾಮಾನು ಕೊಡ್ತಾಳದಿಲ್ಲ ಓಮು? ನೋಡ್ರಿ ಇಲ್ಲಿ ಒಬ್ಬಿಸೇನ್ರಿ ಈಗ ಒಮ್ಮನ್ನ. ರಚಿತಾರ ಮನೆಗೆ ಹೋಗು ಸಾಮಾನು ಕೊಡ್ತಾರಂತೇಳಿ. ಲಾಕ್ ಹಾಕುನಾ? ಮತ್ತೆ ಆಯ್ ಮಾಡಿಬಿಡು. ಇನ್ನೊಂದ್ಸಲ ಆಯ್ ಮಾಡು. ನಮ್ಮ ಮಮ್ಮಿ ಅಣ್ಣ ಕರ್ಕೊಂಬರಕ್ಕೆ ಹೋಗ್ತಾಳ್ರಿ. ನಾನು ರಚಿತಾ ಆಂಟಿಯರ್ ಮನೆಗೆ ಹೋಗ್ತೀನಿ. ಅಲ್ಲಿ ಆಟ ಆಡ್ತೀನಿ. ನಮ್ಮ ಮಮ್ಮಿ ಐಸ್ ಕ್ರೀಮ್ ತರ್ತಾಳ. ಐಸ್ ಕ್ರೀಮ್, ಚಬ್ಬಿ ಚೀಕ್ಸ್, ರೋಸಿ. ಓ ಬಂತು ಮಳೆ ಬಂತು. ಫ್ರೆಂಡ್ಸ, ಈಗ ಟೈಮ್ ಆಯಿತು. ಶ್ರೀನ ನಮ್ದು 5 ನಿಮಿಷ ಮುಂದದಂತ ಎಷ್ಟೋ ಸಲ ಹೇಳಿನಿ. ಕರೆಕ್ಟ್ ಹೋದ್ರಾಯ್ತು ಅಂತೇಳಿ ರೆಡಿ ಆಗಿದ್ನಿ. ಓಮನ್ನ ರಚಿತರ ಕಡೆ ಬಿಡ್ಬೇಕಂತೇಳಿ ಮಳೆ ಸ್ಟಾರ್ಟ್ ಆಗಿಬಿಡ್ತ್ರಿ ಈಗ. एक कपड़ा के लिए क्यों भिगा के जाने का? कैसा तो गीला हो गया अभी वो, कैसा तो गीला हो गया वो अभी. ಬಟ್ಟೆ ಒಣ ಹಾಕಿದ್ದೆ, ತಕ್ಕೊಂಡಿಲ್ರಿ ಇರ್ಲಾಕ. ನಾನೆಲ್ಲ ರೆಡಿ ಆಗಿದ್ನಿ. ಇಷ್ಟು ತಕ್ಕೊಳ್ಳೋದ್ರಾಗ ನಾ ತೋರ್ಸೋತಿದ್ನಿ. ಮಳೆ ಜೋರೇ ಬೀಳಾಕತ್ತೈತಿ ನೋಡ್ರಿ ಇಲ್ಲಿ. ನೀ ರಚಿತಾನ್ ಕಡೆ ಹೋಗು, ನಾವು ಅಣ್ಣ ಕರ್ಕೊಂಬರ್ತೀನಿ. ಮಳೆ ಬರತೈತಿ. ಈಗ ಹೆಂಗೆ ಕರ್ಕೊಂಡು ಹೋಗ್ಲಿ ನಾನಿನ್ನ? ನೀನು ಛತ್ರಿ, ಶ್ರೀಗ್ ರೇನ್ ಕೋಟು ಆಗಲ್ಲ. ಹೋಗಿ ಅಣ್ಣಂಗೆ ಕರ್ಕೊಂಬರ್ತೀನಿ ನಾನು. ಓಕೆ, ನೀ ಆಟ ಆಡು. ಇಲ್ಲಿ ಒಣ ಹಾಕಿದ್ದೆ ರೀ ಬಟ್ಟೆ, ನೋಡ್ತಿರ್ಬೋದು ನೀವು. ತೋದಾವ ಈಗ ಇರಲಿ. ಮತ್ತು ಆರತ್ತು ಮಳೆ ಅವಾಗ ಅಷ್ಟೇ ಬಿಟ್ರಾತ್. ನಿಂಗೆ ಸಾಮಾನು ಕೊಡ್ತಾಳೆ ಆಟ ಆಡಕ. ಓಕೆ, ನಡಿ. ಇರ್ಬೋದು ನೀವು. ನಾನು ಉಳ್ಳಾಗಡ್ಡಿನ ಹುರ್ಕೊಂಡಿನಿ ನೀಟಾಗಿ. ನಾನು ಒಟ್ಟಾಣಿ ಕಾಳಿಂದು ರಸ್ಕ್ ಮಾಡ್ಬೇಕಂತೇಳಿ ಭಾಳ ಆಸೆಪಟ್ಟು ಮಾಡ್ಬೇಕು ಅಂದ್ಕೊಂಡೆ ರೀ. ಆದ್ರೆ ಏನು ಮಾಡೋದು, ಸ್ವಲ್ಪ ಜಾಸ್ತಿನೇ ಕುದ್ಬಿಟ್ಟು ಇರ್ಲಿಕ್ಕ ಮಸಾಲೆ ಅದೆಲ್ಲ ಸೇಮ್ ತೆರಿಪಿ ಒಳಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಅದೇ ಥರ ಮಾಡತ್ತೀನಿ. ಭಾಳ ಒಂದು ಸ್ವಲ್ಪ ಹಣ್ಣಾಗಂಗೆ ಕುದ್ದವು, ಏನು ಪ್ರಾಬ್ಲಮ್ ಇಲ್ಲರಿ. ಕಾಳು ಸಿಗಲ್ಲ ಅನ್ನೋದು ಬಿಟ್ರೆ ಮತ್ತೇನು ಇದು ಇಲ್ಲ. ಈ ಕಡೆ ನಾನು ಇದನ್ನು ಮಾಡ್ಕೊಂಡಿನಿ ರೀ, ಉಳ್ಳಾಗಡ್ಡಿ ಅಲ್ರಿಪ್ಪ, ಕೊಬ್ಬರಿನ ಅರ್ಧ ತುರ್ಕೊಂಡು ಇನ್ನೊಂದಿಷ್ಟು ಹಂಗೆ ಕಟ್ ಮಾಡಿ ಹಾಕ್ಕೊಂಡಿನಿ. ಅವ್ನು ಕೆಂಪಾಗ ಹುರ್ಕೋಬೇಕು. ಇಲ್ಲಿ ಬರ್ರಿ ತೋರಿಸ್ತೀನಿ. ಈ ಥರ ಪೂರ್ತಿ ಹಣ್ಣಾಗಿ ಕುದ್ದವು ಒಟ್ಟಾಣಿ ಕಾಳು. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗುತ್ತೋ ಇಲ್ಲ ಗೊತ್ತಿಲ್ಲ. ಬೇಳೆ ಆದಂಗೆ ಆಗೈತಿ. ಇರ್ಲಕ್ರಿ, ಏನು ಪರವಾಗಿಲ್ಲ. ಈ ಥರ ನೋಡ್ತಿರ್ಬೋದು. ಒಂದಿಷ್ಟು ಅಲ್ಲ, ಒಂದು 4 ಖಾರದ್ದು ಮೆಣಸಿನ್ಕಾಯಿ ಹಾಕಿನ್ರಿ. ಹುಡುಗರು ತಿನ್ಬೇಕಲ್ಲ, ಹಂಗಾಗಿ ಒಂದು 4 ಮೆಣಸಿನ್ಕಾಯಿ ಹಾಕಿನಿ. ಬೆಳ್ಳುಳ್ಳಿ, ಒಂಟು ಬೆಳ್ಳುಳ್ಳಿ ಪಳಕ್ರಿ, ಹಂಗೆ ಡೈರೆಕ್ಟ್ ಹಾಕಿನಿ. ಏನೂ ಆಗಂಗಿಲ್ಲ, ಸೊಪ್ಪಿ ಅದ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಕೊತ್ತಂಬರಿ ಯಾವ ಥರ ಅಂದ್ರೆ ಪೂರ್ತಿ ಬಡ್ಡಿ ಇದೆ, ಒಂದು ಸ್ವಲ್ಪ ಬಡ್ಡಿ ಬಿಟ್ಟು ಎಲ್ಲಾನು ಎಲೆ ಮತ್ತು ಕಡ್ಡಿ ಅಂದ್ರೇ ಟೇಸ್ಟ್ ಬರ್ತೈತಿ. ಚಂದಾಗ ಹುರ್ಕೊಂಡು ಇದನ್ನು ಕೂಡ ಎಲ್ಲ ಮಿಕ್ಸಿ ಮಾಡಬೇಕು. ಇಲ್ಲಿ ನೋಡ್ರಿ, ಮತ್ತೊಂದು ಟಮಾಟಿನ ನಾನು ಹುರ್ಕೋತೀನಿ ಈಗ. ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಒಮ್ಮೆ ಅಡುಗೆ ಮಾಡಕ್ಕೆ ತಗೊಂಡಿರೋ ಲಾಗ್ನ ಈಗ ಕಂಟಿನ್ಯೂ ಮಾಡಕತ್ತೀನಿ. ನಮ್ಮ ಮನೆಯವ್ರು ಊಟ ಮಾಡತ್ತಾರ. ಒಂಚೂರರ ಮಾನವೀಯತೆ ಬೇಡ, ಅಡುಗೆ ಮಾಡ್ಯಾಳ ಪೈಕಿ ಚಂದ. ಬಹುಶಃ ವಿಡಿಯೋದಾಗ ತಗೋತಾಳ ಏನೋ. ಶ್ರೀ ಸುಮಿರು, ಒಂದಿಷ್ಟು ನೀಟಾಗ ನಾನು ಏನರ ಹೇಳಬೇಕು ಅಂತೇಳಿ ಒಂದು ಸ್ವಲ್ಪರ ನಾವು ಹುಡುಗರಿಗೆ ಉಡಿಸೋದ್ರಾಗ ರೀ
ಬಜ್ಜಿ ಮಾಡೀನಿ, ರಸ್ ಮಾಡೀನಿ, ಜೀರಾ ರೈಸ್ ಮಾಡೀನಿ, ಶಾವ್ಗಿ ಮಾಡೀನಿ, ಹಾಲು ಕಾಸಿಟ್ಟೈತಿ. ನಾ ಇನ್ನೂ ಉಣಿಸಿ ಎದ್ದೊಳಗ ಇನ್ನೂ ಎದ್ದಿಲ್ಲ ಆಗಾಕ ತಗೊಂಬಂತ ತಾವು ಬಡ್ಯಾಕ ಹಾಕ್ಬಿಟ್ರ. ಮಸ್ತ್ ಅನ್ನ, ಅದು ರಸಮ್, ರಸ್ 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 ಬಟಾಟಿ ಬಜ್ಜಿ, ಚಿಪ್ಸ್, ಬಜ್ಜಿ ಮಾಡಿದ್ರೆ ಅಕ್ಕ ಹೊಟ್ಟೆ ಊಟ ಮಾಡಿ ಸಾರಿ ಬರ್ರಿ ಎಲ್ಲರೂ ಊಟ ಮಾಡಿ. ಇರಲಿ ಬಿಡ್ರಿ ಫ್ರೆಂಡ್ಸ, ಅವ್ರು ಈಗಾಗಲೇ ಊಟನ ನಡ್ಸ್ಯಾರ. ನಾನು ರೈಸ್ ಹಾಕ್ಕೊಂಡೀನಿ, ಶಾವ್ಗಿ ನಾವಲ್ರಿಪ್ಪ ಬಜ್ಜಿ 2 ಬಜ್ಜಿ ಉಳ್ಸ್ಯಾರ. ನಾನು ಸ್ವಲ್ಪ ಕೊಡೋದಿತ್ತಲ್ಲ ಕೊಟ್ಟನಿ ಪೂರ್ಣಿಮಂತ ಆಟಿತ್ತು, ಹಂಗಾಗಿ ನೋಡ್ರಿ ಈಗ ಒಂದಿಷ್ಟು ರಸ ಹಾಕೋತೀನಿ. ಆವಾಜ್ ಬಂದ್ರಿಪ್ಪ, ವಿಡಿಯೋ ನಡ್ದದಿಲ್ಲಿ. ಸೂಪರಾಗಿ ರಸ್ ಮಾಡೀನಿ. ಫೈನಲ್ ಆಗಿ ಈ ಥರ ಆಗೈತಿ. ಟೇಸ್ಟ್ ನೋಡಿದ್ರ ಫ್ರೆಂಡ್ಸ್ ನೀವು ವಾವ್ ಅಂತಿದ್ರಿ. ಖರೆ ನಿಮ್ಗೆ ಬರೀ ನೋಡೋಕ್ಕಷ್ಟೇ ಅವಕಾಶ, ತಿನ್ನಕ್ಕಿಲ್ಲಲ್ಲ. ಇರಲಿ ರೀ, ನಾನೀಗ ಮಸ್ತ್ ರಸ್ ಬಜ್ಜಿ ಜೀರಾ ರೈಸ್ ಊಟ ಮಾಡ್ತೀನಿ. ಸಿಕ್ಕಾಪಟ್ಟೆ ಬಾಂಡೆ ಅದ, ನಂಗೇನು ಪೇಷನ್ಸ್ ಇಲ್ಲ ಇವತ್ತು. ಇಷ್ಟು ತೊಗೊಂಡು ಶೇಂಗಾ ಹೊಡ್ದೀನಿ. ಎಷ್ಟು ಶೇಂಗಾ ಹೊಡ್ದೀನಿ ಅಂತೇಳಿ ತೋರಿಸ್ತೀನಿ. ಮಲಗುನು ಮಲಗಿಲ್ಲ. ರಸ್ ಮಾಡೋಕೆ ಜಾಸ್ತಿ ಟೈಮ್ ಅವೆಲ್ಲ ಕೆಂಪಾಗೋಷ್ಟು ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತೇನು ಕೊತ್ತಂಬರಿ ಎಲ್ಲನೂ ಅಲ್ಲ ಇಷ್ಟು ಹುರ್ಕೊಂಡು ಅದೆಲ್ಲ ದಮ್ ಮತ್ತಾಗತ್ತದೆ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ವೀಕ್ನೆಸ್ ಆಗಿ ಅನ್ಸುತ್ತೆ. ಆಮೇಲೆ ಸಿಗೋನು ಬಾಯ್ ಫ್ರೆಂಡ್ಸ. ಬರೀ ಊಟ ಮಾಡಾದ್ಮೇಲೆ ಮತ್ತೆ ನಾನು ಈಗ ಲೋಗನ ಸ್ಟಾರ್ಟ್ ಮಾಡಾಕತ್ತೀನಿ. ಲೋಗ ಈಗ ಟೈಮ್ 9:30 ಆಗೈತಿ. ನಂದ ಗೋಕುಲ ಸೀರಿಯಲ್ ಚಲೋ ಆಗೈತಿ, ಇನ್ನು ಲಾಸ್ಟ್ ಒಂದು ಭಾಗ ಐತಿ. ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಈ ಲಾಗ್ ಒಳಗೆ ಒಂಥರ ನಿಮಗೂ ಕೂಡ ಸರ್ಪ್ರೈಸ್ ಆಗ್ಬೋದು, ನನಗೂ ಕೂಡ ಫುಲ್ಲು ಖುಷಿ. ನಮ್ಮನೆಯವ್ರು ಏನು ತಂದು ಕೊಟ್ಟಿದ್ರು ನನಗೆ ಖುಷಿ ಆಕಿತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಈಗ ಅವ್ರು ತೊಗೊಂಬರೋ ವಸ್ತು ನೋಡಿ ನನಗಂತೂ ಫುಲ್ ಖುಷಿ ಆಗೈತಿ. ಇದು ಮಧ್ಯಾಹ್ನನ ಬಂದದ. ಇಲ್ಲೆಲ್ಲ ಇಟ್ಟರು ಅದು ಏನಾರ ಮಾಡ್ತಾರೆ ಇವ್ರು ಅಂತ ಹೇಳ್ಕೇಸಿ ಇಲ್ಲೇ ಮುಂದಿನ ಮನ್ಯಾಗ ಇಡಿಸಿದ್ರಂತ. ಇವಾಗ ನೆಕ್ಸ್ಟ್ ತೊಗೊಂಬರತ್ತಾರ. ನನಗೆ ಹೇಳಿದ್ರು, ಅಣ್ಣನೂ ಕೂಡ CPRದಾಗೆ ಕೆಲಸ ಮಾಡ್ತಾರೆ ನೋಡ್ರಿ, ಅವ್ರು ಮಹಾರಾಷ್ಟ್ರದವರು. ಚೂರು ನಿಮ್ಮ ಮನ್ಯಾಗ ಇಡ್ರಿ, ನಂಗೆ ಸಂಜೆಗೆ ತೊಗೋತೀನಿ ಅಂತೇಳಿ. ಈಗ ಊಟದೆಲ್ಲ ಆಯಿತು, ಈಗ ತೊಗೊಂಬರಕತ್ತಾರ. ಏನು ಅಂತೇಳಿ ಸದ್ಯ ವಿಡಿಯೋದೊಳಗೆ ತೋರಿಸ್ತೀವಂತ. ಇನ್ನೊಂದೇನಪ್ಪ ಅಂತಂದ್ರೆ, ನಿಮಗೂ ಕೂಡ ನಮ್ಮ ವಿಡಿಯೋ ನೋಡಿದ್ರೆ ಇದು ಏನು ನಾವು ಒಂದು ವಸ್ತು ತರಿಸ್ತೀವಿ, ಆ ವಸ್ತು ಎಲ್ಲರ ಮನೆಗೂ ಆಲ್ಮೋಸ್ಟ್ ಬೇಕೇ ಬೇಕು. ನೀವು ಕೂಡ ತರಿಸ್ಕೋರಿ, ಇಷ್ಟ ಆಗಿತ್ತಂದ್ರ ಅಂತ. ನಾವು ನಮ್ಮ ಐಡಿಯಾಕ ಏನು ಅಂತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಏ ಅಪ್ಪು, ಕಮ್ ಹಿಯರ್. ಏ ಏನದು ಓಪನ್ ಮಾಡಿ ಒಟ್ಟ ಒಮ್ಮೆ ನಿಮ್ಗೆ ನಾವು ಅದನ್ನ ಸೆಟ್ ಮಾಡೋ ಟೈಮ್ದಾಗನೇ ತೋರಿಸ್ತೀವಿ ಏನು ಅಂತೇಳಿ. ಅಲ್ಲಿ ತನಕ ನಿಮ್ಮ ತಲೆ ನೀವು ಓಡಿಸ್ತೀವಿ. ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದು ಅಷ್ಟು ವಿಡಿಯೋ ನಂಗೆ ಇದು ಅನ್ಸೋವಲ್ದು. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಒಮ್ಮೆ ನೋಡ್ರಿ ಅದು ಏನಂತೇಳಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಗೂ ಇದು ಈ ಒಂದು ವಸ್ತು ಬೇಕೇ ಬೇಕು. ಏನಂತ ಗೆಸ್ ಮಾಡ್ರಿ. ಬಹುಶಃ ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಇದ್ರೊಳಗೆ ಫಸ್ಟ್ ಟೈಮ ನಾವೇ ತೊಗೊಂಬಂದೀವಿ ಅನ್ಸುತ್ತೆ. ನಂಗೆ ಯಾರ ಮನೆಗೂ ನಾನು ನೋಡಿಲ್ಲ ಇದನ್ನು. ಇದಕ್ಕೆ ಏನು ಐಡಿಯಾ ಮಾಡ್ಬೇಕಪ್ಪ, ಒಂದು 15,000 ನಮ್ಮ ಮನೆಯವ್ರು ಅಂದ್ರೆ ಅಷ್ಟೆಲ್ಲ ಖರ್ಚು ಮಾಡ್ಬೇಕಾದ್ರೆ ಒಂದು ಅಂದ್ರೆ ನಾವು ಯಾವ ವಸ್ತುಕ್ಕೆ ಸೇಫ್ಟಿ ಮಾಡ್ಬೇಕು ಅಂದ್ಕೊಂಡಿವಲ್ಲ, ಅದಕ್ಕೆ ಸೇಫ್ಟಿ ಮಾಡ್ಬೇಕಂದ್ರೆ ಸನೇ ಒಂದು 15,000-16,000 ರೂಪಾಯಿ ಮ್ಯಾಗನೇ ಖರ್ಚಾಗ್ತೈತಿ ಅಂತೇಳಿ ನಮ್ಮ ಮನೆಯವ್ರು ಅಂದಿದ್ರು. ಕಡಿಮೆ ಒಳಗನೆ ನಾವು ಇಷ್ಟು ಸೇಫ್ಟಿ ಒಳಗೆ ಇದು ಸಿಗುತ್ತಾ ಅಂತೇಳಿ ಅಂದ್ಕೊಂಡಿದ್ದಿಲ್ಲ. ಸಿಕ್ಕೈತಿ, ಖುಷಿ ರೀ. ನಾನು ಎಲ್ಲೂ ನೋಡಿಲ್ಲ, ಯಾರ ಬಾಯಿಲೇನೂ ಕೇಳಿಲ್ಲ ಈ ಥರ ಟಿವಿಗೆ ಬರುತ್ತಾ. ನೆಕ್ಸ್ಟ್ ನಾವು ಹಿಂದೊಂದ್ಸಲ ನಮ್ದು ಟಿವಿ ಓಂಕಾರ ಕೆಲಸ ಮಾಡಿದ್ದ ನೋಡ್ರಿ, ಹೊಡೆದಿದ್ದು. ಆ ಟೈಮ್ದೊಳಗೆ ಫುಲ್ ಅಂದ್ರೆ ಫುಲ್ಲು ಎಲ್ಲ ಕಡೆ ಅಡ್ಡಾಡಿದ್ರು. ಟಿವಿ ಅಂಗಡಿಯವರೇ ನಮ್ಗೆ ಈ ಒಂದು ಗುಟ್ಟನ್ನ ಬಿಟ್ಟು ಕೊಟ್ಟಿದ್ದಿಲ್ಲ. ಇದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದೊಳಗಂತಲ್ಲ, ಇದು ಯಾರಿಗೂ ಬಹುಶಃ ಗೊತ್ತೇ ಇಲ್ಲ ಈ ಥರ ಒಂದು ಸಿಗುತ್ತಾ ಅಂತೇಳಿ. ಟಿವಿ ಅಂಗಡಿ ಒಳಗೆ ಆಪ್ಷನೇ ಇಲ್ಲ. ನಾವು ಸೇಫ್ಟಿ ಮಾಡ್ಕೋಬೇಕಂದ್ರೆ ಹೆಂಗೆ ಅಂತ ಕೇಳಿದ್ರೆ, ನೀವು 2,000 ಜಾಸ್ತಿ ಕೊಟ್ಟು
ವಾರಂಟಿನ ಜಾಸ್ತಿ ಮಾಡ್ಕೋರಿ. ಅದನ್ನ ಬಿಟ್ರೆ ನೆಕ್ಸ್ಟ್ ಏನು ಆಪ್ಷನ್ ಇಲ್ಲ. ಎಲ್ಲ ಸ್ಕ್ರೀನ್ ನೋತು ಮಾಡಿತು ಅಂದ್ರೆ ನಾವು ಹಾಕ್ಕೊಡ್ತೀವಿ. ಇದೆಲ್ಲ ಮಕ್ಕಳು ಹೊಡೆದ್ರು ನಮ್ಮ ಕೈಲಿಂದ ಏನಾದರೂ ಟಿವಿಗೆ ಹಾನಿ ಆಯ್ತಪ್ಪ ಅಂದ್ರೆ ಅದಕ್ಕೆ ನಾವು ಗ್ಯಾರಂಟಿ ಇಲ್ಲ ಅಂತೇಳಿ ಟಿವಿಯವ್ರು ಹೇಳಿದ್ರು. ಅವರು ಕೂಡ ನೋಡ್ರಿ ಎಷ್ಟು ಅವ್ರ ವ್ಯಾಪಾರ ಹೌದು ಇಲ್ಲ ಅನ್ನಲ್ಲ. ಈ ಥರ ಮಾಡಿದ್ರೆ ಮತ್ತೆ ಟಿವಿ ಏನು ಜಾಸ್ತಿ ಹೊಡೆಯಂಗಿಲ್ಲ. ಟಿವಿ ಹೊಡಿಲಿಕ್ಕಂದ್ರೆ ಅವ್ರ ಅಂಗಡಿ ವ್ಯಾಪಾರ ಆಗಂಗಿಲ್ಲ. ನಮ್ಮಂಥ ಮಕ್ಕಳಿದ್ದವರು ಇದನ್ನ ಯೂಸ್ ಮಾಡ್ಕೊಳ್ಳಾಕ ಬೇಕ್ರಿ. ನಾವು ಕಿತ್ಬೇಕು, ಅದನ್ನು ಕಿತ್ಬೇಕು ಮುಂದಿಂದ ಹಿಂದಿಂದ. ಫುಲ್ ಫೈಬರ್ ಇಂದ್ರಿ ಇದು ಫ್ರೆಂಡ್ಸ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ. ಗೊತ್ತಿಲ್ಲ ಅಂದವರಿಗೂ ಕೂಡ ನೀವು ಈ ಮಾಹಿತಿನ ತಿಳಿಸ್ರಿ. ನಮ್ಮ ಮನೆಯೊಳಗೆ ಯಾಕಂದ್ರೆ ಎಲ್ಲರೂ ಜಾಸ್ತಿ ಏನು ಶ್ರೀಮಂತರು ಇರಂಗಿಲ್ಲ. ಒಂದು ಸಲ ತೊಗೊಂಬರೋದೇ ರಗಡಾಗಿರ್ತೈತ್ರಿ ಜೀವನದಾಗ. ಒಳ್ಳೆ ಮೆಳ್ಳೆ ತರೋ ವಸ್ತುನೂ ಅಲ್ಲ ಇದು. ನೋಡ್ರಿ ಇಲ್ಲಿ ಫೈಬರ್ ಇಂದ್ರಿ ಫ್ರೆಂಡ್ಸ್. ಇದು ಕಾಜ್ ಅಲ್ಲ. ನಾವು ನೋಡಿರೋ ವಿಡಿಯೋದೊಳಗೆ ಬ್ಯಾಟ್ ತೊಗೊಂಡು ಹೊಡೆದ್ರು ಟಿವಿಗೆ ಏನೋ ಹಾನಿ ಆಗಿಲ್ಲ. ಆದ್ರೆ ತೀರಿ ಅಂತಪ್ರಿ ಮಾಡಕ್ಕೆ ಹೋಗ್ಬಾರ್ದು. ಅವ್ರು ತೋರಿಸ್ತಾರ. ನಮ್ಮ ಟಿವಿ ಒಂಚೂರು ಮಕ್ಕಳು ಏನಾದರೂ ಒಗದ್ರ ಚೂರು ಸೇಫ್ಟಿ ಆಗೋಷ್ಟು ನಮಗೆ ಸೇಫ್ಟಿ ಸಿಕ್ಕರೆ ಸಾಕು. ನೋಡ್ರಿ ಇಲ್ಲಿ ನಿಮಗೆ ನಾನೇನು ತೋರಿಸ್ತೀನಿ. ಹಿಡ್ಕೋ, 2 ಕಲ್ಲು ಹಿಡ್ಕೋ ಅಪ್ಪಾಜಿ. ಇಲ್ಲಿ ನೋಡ್ರಿ ಫೈಬರ್ ಇಂದ್ರಿ ಇದು. ಏನಾಗಲ್ಲ. ಟಿವಿ ಕೂಡ ಸ್ಕ್ರೀನ್ ನಮ್ಗೆ ಸಕ್ಕತ್ತಾಗಿ ಕಾಣತ್ತೆ. ನಮ್ಮ ಮನೆಯವ್ರ ಡ್ರೆಸ್ ಹೆಂಗೆ ಕಾಣತ್ತೆ ನೋಡ್ರಿ ಇದ್ರೊಳಗೆ ಟ್ರಾನ್ಸ್ಫರ್ ಆಗಿ ಸೂಪರ್ ಆಗೈತಿ. ನಿಜಕ್ಕೂ ಒಳ್ಳೇದು. ಇದನ್ನ ಯಾವ ಟಿವಿ ಅಂಗಡಿಯಾಗೂ ಕೊಡಲ್ಲ. ನೀವು ಬೇಕಾದ್ರೆ ಕೇಳ್ರಿ, ಈ ಥರ ಸ್ಕ್ರೀನ್ ಐತಂತ. ಹೌದಾ ಇದ್ರೆ ನಮಗೆ ಕೊಡ್ರಿ ಅಂತ ಕೇಳಿದ್ರೆ ಯಾರೂ ಬಿಟ್ಕೊಡಂಗಿಲ್ಲ ಈ ಗುಟ್ಟ. ಸೊಕಾಸರ್ಸು ನಾನು ಮಾತ್ರ ರೀಪ್ಪ ಒಂದು ಬಟ್ಟೆ ತೊಳಿಬೇಕಂದ್ರು ಅಡುಗೆ ಮಾಡ್ಬೇಕಂದ್ರು ಸಣ್ಣ ಪುಟ್ಟ ವಸ್ತುನ ಎಲ್ಲಾನು ದೂರ ತೆಗೆದಿಟ್ಟು. ಯಾಕಂದ್ರೆ ನಮ್ಮ ಓಮ್ ಸಣ್ಣವ ಸ್ತ್ರೀಗೆ ಹೇಳಿನೇ ತಿಳುವಳಿಕೈತಿ ಮಾಡಲ್ಲ. ಖರೆ ನಮ್ಮ ಓಮ್ ಭಾಳ ಸಣ್ಣವನು. ಹಂಗಾಗಿ ಅವಾಗ ಏನೂ ಗೊತ್ತಾಗಂಗಿಲ್ಲ. ಎಷ್ಟು ಭಾಳ ಪರಿತಾಪ ಪಟ್ಟೀನ್ರಿಪ್ಪ ನಾ ಫಸ್ಟ್ನೇ ಟಿವಿ ಹೋದಾಗ. ಮನ್ಸಿಗೆ ಇಷ್ಟು ನೋವಾಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ನೋವಾಗಿತ್ತು ನನಗೆ. ಯಾರದೇ ಅಲ್ಲಿ ದುಡ್ಡು ಅಂದ್ರೆ ಅಷ್ಟೇ ರೀ, ತೊಗೊಂಬಂದು ಭಾಳ ದಿನನೂ ಆಗಿದ್ದಿಲ್ಲ. ಸ್ವಲ್ಪ ದಿನದಾಗನೇ ಹಾಳಾಯ್ತಪ್ಪ ಅಂತಂದ್ರೆ ಎಷ್ಟು ನೋವಾಗುತ್ತೆ. ಹೊರಗಡೆ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಮಳೆ ಐತಿ, ಕಾಣಿಸಲ್ಲ ಅನ್ಸುತ್ತೆ ನಿಮ್ಗೆ. ಹಿಂದ ಈ ಥರ ಇದು ಇರ್ತೈತೆ ನೋಡ್ರಿ, ಬೆಲ್ಟ್ ಇರುತ್ತೆ ರೀ ಫ್ರೆಂಡ್ಸ ಹಿಂದ. ಫ್ರೆಂಡ್ಸ ನೋಡ್ರಿ ಫೈನಲ್ ಆಗಿ ನಮ್ದು ಟಿವಿ ಸದ್ಯಕ್ಕೆ ಅದ್ರ ಕವರ್ ಕುಂತು ಸೂಪರ್ ಆಗೈತಿ. ದಯವಿಟ್ಟು ಮನ್ಯಾಗ ಸಣ್ಣ ಮಕ್ಳಿದ್ರೆ ಕಾಸ್ಟ್ಲಿ ಟಿವಿ ಇತ್ತಪ್ಪ ಅಂದ್ರೆ ಇದನ್ನ ಜಾಸ್ತಿ ದುಡ್ಡೇನಿಲ್ಲ, ಇದಕ್ಕೆ ಒಂದ್ಸಲ ಟ್ರೈ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಅನ್ಸುತ್ತಾ ನನ್ನ ಪ್ರಕಾರ. ಇದು ಜಾಸ್ತಿ ಶ್ರೀಮಂತರು ಬಡವರು ಅನ್ನಂಗಿಲ್ರಿ. ಯಾಕಂದ್ರೆ ಇಂಪಾರ್ಟೆಂಟ್ ಟಿವಿ ಇರ್ತಾವ. ಶ್ರೀಮಂತರು ಇದ್ದವರು ಈಗ ಬಡವ್ರು ಅಂದ್ರೂ ಬಡವ್ರು ತಗೊಳ್ಳೋ ಟಿವಿನೇ ಇಲ್ಲ ಈಗ. ಇವೇ ಟಿವಿನೇ ಈಗ. ಅವಾಗಿನ ಟಿವಿ ಹೋಗ್ಬಿಟ್ಟಾವ. ಏನಾರ ಖರ್ಚು ಆಯ್ತು, ಡಿಸ್ಪ್ಲೇ ಹೋಯ್ತ್ರಿ. ಡಿಸ್ಪ್ಲೇ ಹೋಯ್ತು, ನಾವು ಡಿಸ್ಪ್ಲೇ ಹಾಕ್ಸಕ್ ಹೋದ್ರೆ ಹೊಸ ಟಿವಿನೇ ಬರ್ತ್ರಿ. ಹಿಂಗಾಗಿ ನಮ್ಮ ಫಸ್ಟ್ 10 ದಿವಸ ಆಗೈತೆ. 10 ದಿವಸ ಆಯ್ತು ನಮ್ಮ ಓಂಕಾರ ಮಾಡಿಬಿಟ್ರಿ. ಹಿಂಗಾಗಿ ಅದಕ್ಕೆ 5 ದಿನ ಹೊಡೆದಂತ ಎಲ್ಲ ಡಿಸ್ಪ್ಲೇ ಹೋಗ್ಬಿಟ್ಟು. ಹಿಂಗಾಗಿ ನಾವು ಏನು ಮಾಡಿ ತಂದು 2-3 ತಿಂಗಳು ಹತ್ರ ಆದ್ರೆ ಅದೇ ವಿಚಾರ ಇದ್ರಿ. ನಮ್ಮ ಒಬ್ಬರು ದೋಸ್ತರಿಗೆ ಸಲಹೆ ಕೊಟ್ಟರು. ಆ ಕೊಟ್ಟು ನಾನು ತೊಗೊಂಬಂದು ಹಾಕಿನ್ರಿ. ಇದು ಏನೂ ಆಗೋದಿಲ್ಲ ನೋಡ್ರಿ. ಬೇಕಾದ್ರೆ ಬಾಲ್ ಬಳ್ಳಿ ಏನು ಬರೋದು ಏನೂ ಆಗೋದಿಲ್ಲ. ಫೈಬರ್ ಐತೆ, ಫೈಬರ್ ನೋಡ್ರಿ ಅವರು ಇನ್ನೊಂದ್ಸಲ ಟಕ್ ಮಾಡು.
ಹಂಗೆ ಮಾಡಿದ್ರು ಟಿವಿ ಎಲ್ಲಿ ಶೇಡ್ ಆಗಲ್ಲ, ಶೇಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಗ್ಯಾಪ್ ಐತ್ರಿ. ಇಲ್ಲಿ ಟಿವಿಗೆ ಇದು ಫೈಬರ್ ಇಷ್ಟು ಒಂದು ಬಳ್ಳಿನಷ್ಟು, ಇಲ್ಲಿ ಒಂಚೂರ ಒಟ್ಟ ಗ್ಯಾಪ್ ಐತಿ ಇಷ್ಟು. ಅದೇನು ಪೆಟ್ಟಾದ್ರೂ ಇಲ್ಲಿ ಫೈಬರಿಗೆ ಪೆಟ್ಟಾಗ್ತೈತಿ, ಒಳಗಿಂದ ಸ್ಕ್ರೀನಿಗೆ ಪೆಟ್ಟಾಗಲ್ಲ. ರಿಮೋಟು ಕೂಡ ವರ್ಕ್ ಆಗ್ತೈತಿ. ಮತ್ತು ನಾವು ಏನು ಟಿವಿ ನೋಡ್ತೀವಲ್ಲ ಅದೇ ಕಲರ್ ಸೇಮ್ ಕಾಣಿಸ್ತೈತಿ. ಯಾಕಂದ್ರೆ ಅದು ವೈಟ್ ಅನ್ನು ಪೂರ್ತಿ ಇದ್ರ ಕಲರ್ ಐತಿ ನೋಡ್ರಿ, ಹಂಗಾಗಿ ಚಲೋ ಐತಿ. ಒಂದು ಸೇಫ್ಟಿ ಐತ್ರಿ ಸಣ್ಣ ಮಕ್ಕಳ ಚಲೋ. ಯಾಕಂದ್ರೆ ಸಿಕ್ಕಾಪಟ್ಟೆ ಲಕ್ಷ ಟಿವಿ ಇರ್ತಾವ, ಸ್ವಲ್ಪ ಹೊಡೆದ್ರೆ ಮುಗಿದು ಹೋಗ್ತಾರಲ್ಲ ವೇಸ್ಟ್ ಎಲ್ಲ. ಅದು ನಾವು ಬೇಕಾದ್ರೆ ಹೇಳ್ತೀವಿ ಸ್ಕ್ರೀನ್ ಗಾರ್ಡ್ ಅಂತ ಹೇಳ್ತಾರೆ. ನೀವು ಯಾವ್ದಾರ ಆನ್ಲೈನ್ದಾಗ ತೊಗೋಬೋದು ರೀ, ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ. ಅದನ್ನು ಸ್ಕ್ರೀನ್ ಗಾರ್ಡ್ ಅಂತ ಹಾಕಿದ್ರೆ ಬರ್ತೈತೆ. ಟಿವಿ ಸ್ಕ್ರೀನ್ ಗಾರ್ಡ್ ಅಂತ ಹಾಕಿದ್ರೆ ಸಿಗುತ್ತೆ, ನೀವು ತೊಗೋಬೋದು. ಬೇಕಾದ್ರೆ ನಾನು ಲಿಂಕ್ ಹಾಕಿದ್ರೆ ನಾವು ಲಿಂಕ್ ಹಾಕಂದ್ರೆ ಹಾಕ್ತೀವಿ, ತಗೋರಿ. ಇದು ಆಲ್ಮೋಸ್ಟ್ ಯಾವ ಟಿವಿ ಅಂಗಡಿಗೆ ಕೇಳಿದ್ರು ಅವ್ರು ಕೊಡಂಗಿಲ್ಲ, ನಾವೆಲ್ಲ ಕೇಳಿ ಸಾಕಾಗಿ ಬಿಟ್ಟಿವಿ. ಎಲ್ಲ ಅಂಗಡಿಗೆ ಕೇಳಿದೆ ಈ ಥರ ಏನೈತ್ರಿ ಹೇಳ್ರಿ ಯಾರು ಹೇಳ್ತಿರಲಿಲ್ಲ. ಒಬ್ರು ಇವಾಗ ಹೇಳ್ತಾರ ಅದು ಮೊದಲಿತ್ತು, ಈಗ ನಾವು ನಮ್ಮ ಅಂಗಡಿ ಇಡುದಿಲ್ಲ ಅಂತ ಅಂದ್ರೆ ತಗೊಂಡು ಹೊಸದ ತಗೋಬೇಕಲ್ರಿ. ಮತ್ತೆ ಹಂಗ ಅವ್ರ ಐಡಿಯಾ, ಅವ್ರದ್ದು ಒಟ್ಟಿ ಬದುಕಿಲ್ಲನಲ್ಲ, ನಮ್ದು ಒಟ್ಟಿ ಪಾಡನೆ ಅಲ್ರಿ. ತಗೊಂಡಿದ್ದು ಒಳ್ಳೆ ಮೇಳೆ ತಗೊಳಕ್ ಆಗಂಗಿಲ್ಲ. ಇನ್ನೊಂದು ಮೇನ್ ಏನಪ್ಪ ಅಂತಂದ್ರ, ನಾನು ಮಾಡಿರೋ ಐಡಿಯಾಕ 15-16 ಸಾವಿರ ರೂಪಾಯಿ ಹೆಂಗೆ ಖರ್ಚಾಗುತ್ತಪ್ಪ ಅಂತೇಳಂದ್ರೆ, ನಾನೇನಂದೆ ರೀ, ಊರ ಕಡೆ ಹೆಂಗೆ ಶೋಕೇಸ್ ಮಾಡ್ತೀವಲ್ಲ ಕಾಜಿಂದು ಆ ಥರ ಆ ಕಡೆ ಇದು ಟಿ ವಿ ಎಷ್ಟೈತಿ ಒಂದಿಷ್ಟು ಶೋಕೇಸ್ ಮ್ಯಾಗ ಏನಾದರೂ ಹೆಂಗಿದ್ರು ಶೋಕೇಸ್ಗೇನು ಚಂದ ಅನಿಸ್ತದ. ಇದು ಮ್ಯಾಗ ಟಿ ವಿ ಎಷ್ಟೈತಿ ಅಷ್ಟು ಇಷ್ಟು ಚೌಕಾನ ಪ್ಲೌಡ್ ಮಾಡಿ ಅದಕ್ಕೆ ಕಾಜಿನ ಗತೆ ಕುಂದ್ರಿಸ್ಬಿಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಅಂದಿ. ನಾನು ಪ್ಲಾಸ್ಟಿಕ್ಕಿನ ಕಾಜರ ಅಲ್ಲಿ, ಇಲ್ಲಾಂದ್ರೆ ಇದು ಹೆಂಗೆ ಫೈಬರಿಂದ ಬಂದದಲ್ಲ ಈ ಥರ. ನಮ್ಮ ಮನೆಯವ್ರು ಅಂದರು ಅಷ್ಟು ಅದನ್ನ ಮಾಡ್ಸಕ್ಕೆ ಹೋದ್ರೆ ಸ್ವಂತ ಮನೆ ಎಲ್ಲ ಏನೆಲ್ಲ ನಾಳೆ ಅದಕ್ಕೆ ಕಿತ್ತು ಮಾಡೋ ಹೈರಾಣ್ ಬೀಳ್ತೈತಿ, ಬ್ಯಾಡ್ ಅಂತೇಳಿ ನಮ್ಮ ಮನೆಯವ್ರು ಅಂದ್ರು. ಮತ್ತು ಟಿವಿಗೆ ಹೆಂಗೆ ಸೇರ್ತಿ ಒಮ್ಮೆ ನನಗೆಲ್ಲ ಟೈಮ್ದಾಗೂ ನೋಡ್ಕೊಳಕ್ಕೆ ಆಗಂಗಿಲ್ಲ ಅಂದೆ. ನಮ್ಮ ಮನೆಯವ್ರು ಮತ್ತು ಅವ್ರ ಫ್ರೆಂಡ್ ಹೇಳಿದ್ರಂತ ಇದು ಆಲ್ಮೋಸ್ಟ್ ನಮ್ಮ ಕಡೆ ಇನ್ನೂ ಎಲ್ಲಿ ಬಂದಿಲ್ಲ. ಇದು ನಿಮಗೆ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ, ನನಗಂತೂ ಗೊತ್ತಿಲ್ಲ ಇದು. ಹಾಗಾಗಿ ಇದನ್ನ ರೆಡಿ ಮಾಡಿದ್ದೀವಿ ನೋಡ್ರಿ. ಫುಲ್ ಖುಷಿ ನಾನಂತೂ, ನಿಜ ಹೇಳ್ಬೇಕಂದ್ರೆ ಏನು ಫರಕೆ ಆಗೋದಿಲ್ಲ ನೋಡ್ರಿ. ಅದ್ರೊಳಗೆ ಬ್ಯಾಟ್ ಗೀಟ್ ತೊಗೊಂಡು ಎಲ್ಲ ಒಟ್ಟು ತೋರ್ಸ್ಯಾರ. ವಿಡಿಯೋ ನಾವು ರಿಯಲ್ ಇಮೇಜ್ ನೋಡ್ಬೇಕಾದ್ರೆ ಅಷ್ಟು ಧೈರ್ಯ ನಮಗಿಲ್ರಿಪ್ಪ ಮಾಡೋದ್ರಿಗೆ. ಮತ್ತೆ ಹೆಚ್ಚು ಕಮ್ಮಿ ಆತಂದ್ರೆ ಯಾಕೆ ಬೇಕು, ಅದೆಲ್ಲ ಏನು ಮಾಡಂಗಿಲ್ಲ, ಇಷ್ಟೇ ಸಾಕು. ಒಂದಿಷ್ಟು ಸಣ್ಣ ಪುಟ್ಟ ಏನಾದರೂ ಬಿದ್ದರೆ ಪಟ್ಟಕ್ಕನೆ ಏನೂ ಆಗ್ಲಾರ್ದಷ್ಟು ಸೇಫ್ಟಿ ಆಗೈತಿ, ಸಾಕ್ರಿ. ಫ್ರೆಂಡ್ಸ್ ಬರ್ರಿ, ಇವತ್ತು ಹೇಳಿದ್ನಲ್ಲ ಮಧ್ಯಾಹ್ನ ಒಂಚೂರು ನಾನು ಮಲಗಿಲ್ಲ, ಹಂಗಾಗಿ ಸುಸ್ತಾಗತ್ತೀನಿ. ಯಾಕೋ ಗೊತ್ತಿಲ್ಲ, ವೀಕ್ನೆಸ್ ಆಗಿನೇನೋ ಗೊತ್ತಿಲ್ಲ. ಯಾವಾಗ್ರಿ ಸ್ಕ್ರೀನ್ ಡಿಲಿವರ್ ಆದಮೇಲೆ ಒಮ್ಮನ್ ಪ್ರೆಗ್ನೆಂಟ್ ಇದ್ದೆ ನೋಡು, ಅವಾಗ ಒಂದ್ಸಲ ದವಾಖಾನೆ ಇದೇ ಥರ ಸುಸ್ತು ಬರಾಗ ದವಾಖಾನಿಗೆ ಹೋದಾಗ ಇನ್ನು ಪಾಪು ಹಾಲನ್ನು ಕುಡಿದಿತ್ತಲ್ಲ, ವೀಕ್ನೆಸ್ ಅದಿದ್ದಿ. ಮತ್ತು ನೆಕ್ಸ್ಟ್ ಪ್ರೆಗ್ನೆಂಟ್ ಕೂಡ ಅದಿದ್ದಿ. ಟ್ಯಾಬ್ಲೆಟ್ ತೊಗೊಂತೀವಿ, ಯಾವುವು ವಿಟಮಿನ್ ಅವು ಟ್ಯಾಬ್ಲೆಟ್ ಕೊಟ್ಟಿದ್ರಿ. 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೋ ಅಂತೇಳಿ. 1 ತಿಂಗಳಿಗೆ ಅಷ್ಟೇ ನಾನು ಒತ್ತಾಯ ಬ್ಯಾಡ್ ಅಂದ್ರು ನಮ್ಮ ಮನೆಯವ್ರು ಈಕಿ ತೊಗೊಳ್ಳಲ್ಲ, ಆದ್ರೂ 1 ತಿಂಗಳಾರ ತೊಗೋಬೇಕಂತೇಳಿ ತೊಗೊಂಬಂದ್ರೆ 2 ದಿನ ಅಷ್ಟೇ ಗುಳಿಗೆ ತೊಗೊಂಡಿದ್ವಿ. ಆಮೇಲೆ ರಚಿತಾಗ ಆಕಿಗೂ ನನ್ಗತೇನೆ ಆಗತ್ತಂತೇಳಿ ನಾನು ರಚಿತಾನಿಗೆ ಕೊಟ್ಬಿಟ್ವಿ ನಾನು ಗುಳಿಗಿನ. ಒಟ್ಟಾರಿ ಫ್ರೆಂಡ್ಸ್, ಆ ಹುಡುಗರು ಮೊಬೈಲ್ನ ಚಾಲು ಮಾಡಿದ್ನಲ್ಲ, ಇಷ್ಟು ಕಿರಿಕಿರಿ ಮಾಡಿಬಿಡ್ತಾರಲ್ಲ, ನನಗೆ ಹೆಂಗೆ ಸಿಟ್ಟು ಬರುತ್ತಪ್ಪ ಅಂದ್ರೆ ಅಷ್ಟು ಸಿಟ್ಟು ಬರ್ತೈತಿ. ಏನು ಮಾಡ್ಲಪ್ಪ ಇವ್ರಿಗೆ ಅನ್ನಂಗೆ ಸಿಟ್ಟು ಬಂದ್ಬಿಡ್ತೈತಿ. ಎಷ್ಟೇ ನಾನು ಕುಂತಿರ್ತೀನಲ್ಲ, ಸುಮ್ಮಿರ್ತಾರ. ಏನಾದ್ರು ಕುಂತಿದ್ನಿ ಅಂದ್ರೆ ಟಿ ನೋಡತ್ತಿದ್ರೆ ಸುಮ್ಮಿರ್ತಾರ. ಒಂದಿಷ್ಟು ಯಾಕಡೆ ಬಂದು ಕೆಲಸ ಮಾಡಿದ್ನಿ, ನಾನು ಅವ್ರ ಕಣ್ಣಿದ್ರಿಗೆ ನಾ ಇದ್ದಿಲ್ಲ ಅಂದ್ರೆ ಚಾಲು ಕಿತ್ತೀನಿ ಇಬ್ಬರದು ಅಗದ. ಸಣ್ಣ ಪುಟ್ಟ ಇಷ್ಟು ದಿನ ಸಣ್ಣವ್ರಿದ್ರು, ಅದು ಒಂಥರ ಇದು ಆಯ್ತು. ಈಗ ದೊಡ್ಡವರಾಗ್ಯಾರ, ಈಗ ಒಂಥರ ಟೆನ್ಷನ್. ಬರೀ ಕುಸ್ತಿ ಮುಸ್ತಿ ಕರಾಟೆ ಆಡೋನು, ಅದು ಆಡೋನು. ಅವ್ನ ಕಾಲಿಡ್ದು ಇವ ಜಗ್ಗಿದ್ನು, ಇವನ್ ಕಾಲಿಡ್ದು ಅವ ಜಗ್ಗಿದ್ನು. ಕೆಳಗಿದ್ದಾಗ ಹೆಂಗಾರ ಅಲ್ರಿ, ಟೈಲ್ಸ್ಲಿಂದ ಡಮ್ ಅಂತ ಬಡಿಸ್ಕೊತಾರ, ಬೇರೆ ಮಾತು. ಕಾಟದ ಮೇಲೆ ಇದ್ದಾಗೂ ಅದೇ ಕತಿ, ತಳಗಿದ್ದಾಗೂ ಅದೇ ಕತಿ. ಇಲ್ಲ ಅಂದ್ರೆ ನಾನು ಬಟ್ಟೆ ಗಿಟ್ಟಿ ಹೋಗೋದು ಹಿಂಗೇನಾರ ಒಟ್ಟು ನಾ ಕೆಲಸ ಮಾಡಿ ಹೋಗೋಷ್ಟೊತ್ತಿಗೆ ನಾನು ಆ ಕಡೆ ಕಣ್ಣು ಹಾಸಿಲ್ಲಪ್ಪ ಅಂದ್ರೆ ಸೀದಾ ಎಲ್ಲ ಹಾಸಿಗೆ ತೊಗೊಂಡು ತಳಗೆ ಹೋಗೋದು. ಒಂದು ಹಾಸಿಗೆ ಮ್ಯಾಗ ಒಬ್ಬ ಬಿದ್ದು ಇನ್ನೊಬ್ಬ ಎಳಿದೆ ಹಾಸಿಗೆ ಹಾಸ್ಕೊಂಡು ದೊಡ್ಡ ಒಗ್ಯಾಕ ಆಗಿಲ್ರಿ ನನಗೆ. ಇವ್ರು ಎಳ್ದಾಡಿ ಈ ವಾತಾವರಣಕ್ಕೆ, ಈ ವಾಸನೆಗೆ ಒಳ್ಳೆ ಮೇಳ ಒಗೆದು ತೆಗೆದಿಡ್ದು, ಹಂಗಾಗಿ ಹೈರಾಣದಂಗೆ ಆಗುತ್ತೆ ನನಗೆ. ಈಗ ಇಷ್ಟೊತ್ತನ ಈಗ ಹೇಳಿ ಬಂದಿನಿ, ಈಗ ಮತ್ತು ಅದೇ ಕತ್ತೀನಿ. ಇಬ್ರು ಆಡ್ತಾರ, ಚೂರು ಹೆಚ್ಚು ಕಮ್ಮಿ ಆಗಾರ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರ. ಹಂಗಾಗಿ ತಲೆ ಸಂತೆ ನಮ್ಮ ಮನೆಯಾಗಿರೋದು ಬೈ ಅಂದ್ಬಿಟ್ಟೈತ್ರ ನಾನು.
ಊರು ಕಡೆದಂಗೆ ಸಾಲಿ 9ಕ್ಕೆ ಹೋಗಿ 10ಕ್ಕೆ ಹೋಗಿ 4ಕ್ಕೂ ಬರಂಗಿಲ್ಲ. ಚೋಟಿನೂ ನರ್ಸರಿನೇ ಈ ವರ್ಷ ನರ್ಸರಿ ಸರಿ LKG ಚೋಟಿ. ಆಕೆ ಮುಂಜಾನೆ 9 ಹೋಗಿ 4 ಬರ್ತಾಳ. ಇವ್ರದ್ದು ಎಲ್ರಿ ಇವ್ರದ್ದು 9:45 ಹೋಗಿ ಬಿಟ್ಟು ಬರ್ತೀವಿ, 12ಕ್ಕೆ 10 ನಿಮಿಷ ಕಮ್ಮಿ ಇರ್ತದ ಕರ್ಕೊಂಬಂದ್ಬಿಡ್ತೀವಿ. ಎಲ್ಲ ಕೂಡಿದ್ರು ಎಲ್ಲ ಮಕ್ಕಳನ್ನು ಬಿಟ್ಟು ಹೋಗಿ ಅವರೆಲ್ಲ ಮಕ್ಕಳನ್ನು ಸಿಟ್ ಡೌನ್ ಮಾಡಿ ಅಟೆಂಡೆನ್ಸ್ ತೊಗೊಂಡು ಅವ್ರ ಕ್ಲಾಸು ಡ್ರಾಯಿಂಗ್ ಅಷ್ಟೇ ಹೇಳ್ಕೊಡ್ತಾರಲ್ಲ, ಅಷ್ಟೇ ಕಲ್ಸತ್ತಿಗೆ 1.5 ತಾಸು ಟೈಮಿಂಗ್ ಇರ್ತಿತ್ತು ಅವ್ರಿಗೆ. ಅದ್ರೊಳಗೆ ಅವ್ರೇನು ಕಲಿಸ್ತಾರೋ ಇವ್ರೇನು ಕಲಿಸ್ತಾರೋ ನಾವು ಅಲ್ಲಿಂದ ಬಂದು ಬಡ್ಕೊಂಡು ದಗ್ದ ಮಾಡಿದ್ರಾಗನ ಕತ್ತಿ ಆಗಿರ್ತೈತಿ. ಮತ್ತೆ ಕರ್ಕೊಂಬ ನೋಡ್ರಿ ಇಷ್ಟು ಶೇಂಗಾ ಬುಡ್ಡಿ ಹಾಳಾಗತ್ತಿದ್ದು ರೀ, ಒಂಚೂರು ಬುಳುಸ್ ಬಂದಂಗೆ ಆಗ್ತಿದ್ದು. ಮೊನ್ನೆ ಕಣ್ಣು ಹಸಿದ್ನಿ ನಾನು, ಹೊಡಿಬೇಕಂತೇಳಿ 3-4 ದಿನ ಆಗಿತ್ತು ಅನ್ಕೊಂಡಿದ್ನಿ, ಹೊಡೆದಿದ್ದಿಲ್ಲ. ಹೊಡೆದಿಟ್ಕೊಂಡು ಒಂದು ಡಬ್ಬಿ ಒಳಗೆ ಇಟ್ನಿ ಅಂತ, ಡಬ್ಬಿ ಒಳಗರ ಅಲ್ಲಿ ಹಾಳಿ ಒಳಗರ ಹಾಕಿ ಫ್ರಿಜ್ನಾಗ ಇಟ್ಟರೆ ನಂಗೆ ಎಷ್ಟೋ ದಿನ ಸ್ಟೋರ್ ಮಾಡಿ ಇಟ್ಕೋತೀನಿ ನಾನು ಇವನ್ನ. ಊರಿಗೆ ಹೋಗುತ್ತಾನ ಅಂತ ಆಗಲ್ಲಿ ಒಂದ್ಸಲ ಉಂಡೆ ಕಟ್ತೀನಿ, ಫ್ರಿಜ್ ಡಬ್ಬಿಗೆ ಹಾಕ್ಬೇಕಾಗ್ತೈತೆ ನನಗೆ. ಒಂದ್ಸಲ ಒಂದು ಚಲೋ ಬೆಲ್ಲ ತೊಗೊಂಬಂದು ಊರ್ಲಿಂದ ತೊಗೊಂಬಂದಿದ್ದು ಬೆಲ್ಲ ಫ್ರಿಜ್ನಾಗ ಇಟ್ಟಿನಿ, ತಂಪಾಗೈತಿ. ಉಂಡೆ ಕಟ್ಟಿಟ್ರೆ ಹುಳಿ ಆಗೋ ಚಾನ್ಸಸ್ ಇರ್ಬೋದು. ಆಗಿಂದಾಗೆ ತೆಗೆದು ಸಜ್ಕ ಮಾಡಿ ಅವತ್ತೇ ಉಣ್ಣಾಕ ನಡಿತೈತಿ. ಒಂಚೂರು ಶೇಂಗಾದ ಉಂಡೆ ಅಂದ್ರೆ ಒಂದು 10-12 ದಿನ ಆದ್ರೂ ಇಡಬೇಕಾಗ್ತೈತಿ. ಹಾಗಾಗಿ ನೋಡ್ರಿ ಒಡೆದ್ರೆ ಇನ್ನೂ 1 ಕಿಲೋದಷ್ಟು ಬರ್ಬೋದು. ಇವು 1-2.5 ಕಿಲೋದಷ್ಟು ಅದಾವೇನ್ರಿ ಕಾಳು. ಈಗ ಇನ್ನೂ ಈ ಪುಟ್ಟಿರ ಇನ್ನೂ ಒಂದು ಬುಡ್ಡಿ ಸಿಗ್ತಾವೆ, 1 ಕಿಲೋದಷ್ಟು ಕಾಳು ಬರ್ಬೋದು ಏನಾದ್ರೊಳಗೆ. ಇಷ್ಟು ಶೇಂಗಾ ಹೊಡೆದೇನ್ರಿ ನಾನು, ರಚಿತಾ, ಮ್ಯಾಲಿಕ್ ಹಾಕಿ 3 ಜನ ಕೂಡ ಇಷ್ಟು ಕಾಳು ಶೇಂಗಾ ಹೊಡೆದೀವಿ. ಇಷ್ಟು ಕಾಳು ಶೇಂಗಾ ಈ ಸಲ ನಮ್ಮ ಶೇಂಗಾ ಸಜ್ಜಾಗಿಲ್ರಿ. ಎಷ್ಟು ಬುಡ್ಡಿ ಹೊಡೆದ್ರೂ ಕಾಳಕ್ಕಿತ್ತಾವಲ್ಲು. ಅರ್ಧ ಚೀಲ ಶೇಂಗಾಕ್ಕೆ ನೋಡ್ರಿ, ಅರ್ಧ ಚೀಲ ಶೇಂಗಾಕ್ಕೆ ಈ ಕಾಳು ಹುಟ್ಟೆ 1 ಕಿಲೋದಷ್ಟು ಕಾಳು ಸಿಗ್ಬೋದೇನೋ ಗೊತ್ತಿಲ್ಲ. ಒಟ್ಟ ಸಣ್ಣ ಜಾಸ್ತಿ ಸಿಗ್ತಾವೆ, ಎಲ್ಲ ದೊಡ್ಡ ಒಂದು ಕಮ್ಮಿ. ಹಂಗಾಗಿ ಹೈರಾಣ ಭಾಳ ಆಗೀನಿ, ಸುಳ್ಳಲ್ಲ. ನಿಮ್ಮನ್ನ ಹೇಳಕತ್ತಿದ್ದು ಭಾಳ ಓವರ್ ಅನ್ಸುತ್ತಾ ಏನೋ ಗೊತ್ತಿಲ್ಲ. ಇಬ್ಬರು ಹುಡುಗರನ್ನ ಸಂಭಾಳಿಸಿದ್ರಾಗ ಈಗ ಸದ್ಯಕ್ಕೆ ನನಗೆ ಬೇಸರ ಆಗಬಿಟ್ಟೈತಿ. ಇನ್ನೊಂದೇನಪ್ಪ ಅಂದ್ರೆ ಮಳೆ ಇವಾಗ 2-3 ದಿನ ಅಂತ ಸ್ಟಾರ್ಟ್ ಆಗ್ಯದಂತ ಏನು ಹೇಳಿ ನೋಡ್ರಿ. ಎಲ್ಲಿ ಹೊರಗಡೆನೂ ಹೋಗೋದಾಗತ್ತಿಲ್ಲಲ್ಲ, ಅದಕ್ಕೊಂದಿಷ್ಟು ಅವ್ರಿಗಿನ್ನೂ ಕಿರಿಕಿರಿ ಆಗತ್ತೆ, ಹುಡುಗರಿಗಿಲ್ಲ ಅನ್ನಲ್ಲ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ರೀ, ಯಾರನ್ನು ನೀರು ಕರ್ಕೊಂಬರೋದು, ಇಲ್ಲ ಅಂದ್ರೆ ಇವ್ರನ್ನ ಅಲ್ಲಿ ಹೋಗಿ ಬಿಡೋದು. ಮಳೆ ಬರಾಕತ್ರು ಅವ್ರು ನಮ್ಮ ಮನೆಗೆ ಇರ್ತಾರೆ, ನಾವು ಅವ್ರ ಮನೆಗೆ ಇರ್ತೀವಿ. ಅವ್ರಿಗೆ ತೀರಾ ಬೇಸರ ಆಗಬಾರ್ದು ಅನ್ನೋ ಉದ್ದೇಶ, ಮತ್ತೇನಲ್ಲ. ಇರಲಿ ನಾಳೆ ಒಂದಿಷ್ಟು ಹೊಡೆದು ಎಲ್ಲ ಕೂಡ ಒಂದು ಡಬ್ಬೆಗಾರಲ್ಲಿ ಫ್ರಿಜ್ನಾಗಾರಲ್ಲಿ ಸಟ್ ಮಾಡೋಣ ಅಂತ. ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ರೀ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಾಳೆ ವಿಡಿಯೋದಾಗ ನಿಮ್ಮ ಇವತ್ತಿನ ವಿಡಿಯೋಕ್ಕೆ ಏನು ಅನಿಸಿತ್ತು, ಇವತ್ತಿನ ವಿಡಿಯೋ ನೋಡಿದ್ರಿ ಇವತ್ತು ಕಮೆಂಟ್ ಹಾಕಿರಿ. ನಾಳೆ ವಿಡಿಯೋದ ನೋಡಿದರೆ ನಾಳೆ ಕಮೆಂಟ್ ಹಾಕಿರಿ. ಟಿವಿದು ಕವರ್ ಮಾತ್ರ ಪ್ರತಿ ಎಂಥ ಗುಡಿಸಲು ಮನೆ ಅಂದರೂ ಅವ್ರ ಮನ್ಯಾಗ ಈ ಸದ್ಯ ಸ್ಮಾರ್ಟ್ ಟಿವಿ ಇರತ್ತದ ಗುಡಿಸಲು ಮನೆ ಅಂದರು. ಯಾಕಂದ್ರೆ ಎಷ್ಟೇ ದುಡ್ದು ಬಂದ್ರೂ ಜನ ಇವಾಗ ತೊಗೊಳಕ್ಕೆ ಇದನ್ನು ಮಾಡೋಂಗಿಲ್ಲ. ಟಿವಿ ಇರಾಕ ಬೇಕಪ್ಪ, ದೊಡ್ಡ ಮೊಬೈಲ್ ಅಂತೂ ಸ್ಮಾರ್ಟ್ ಮೊಬೈಲ್ ಎಲ್ಲರ ಕೈಯಾಗೂ ಇರತ್ತವ ಈಗ. ಹಾಗಾಗಿ ಇದೊಂದು ಒಳ್ಳೇದೈತ್ರಿ. ನಾನು ಇವತ್ತಿನ ನೋಡಿದಾಗ ಒಳ್ಳೆ ಕಂಟೆಂಟು ಅನ್ಕೋರಿ, ಒಂದು ಒಳ್ಳೆ ಮಾಹಿತಿ ತಿಳಿಸಿನಾದರೂ ಅನ್ಕೋರಿ. ಒಂದ್ಸಲ ಟ್ರೈ ಮಾಡಿರಿ. ನಮಗೆ ಗೊತ್ತಿಲ್ಲರಿ ಸಿಸ್ಟರ ಸಿಗೋವಲ್ಲ ಅಂತಂದ್ರೆ ಕಮೆಂಟ್ ಹಾಕಿದ್ರೆ ನಮ್ಮ ಮನೆಯವ್ರು ಎದ್ರೊಳಗೆ ತೊಗೊಂಡಾರ ಆ ಲಿಂಕ್ ಇದ್ರೊಳಗೆ ಶೇರ್ ಮಾಡ್ತಾರಂತ. ಬಾಯ್, ನಮಸ್ತೆ. ಬರ್ರಿ ಎಲ್ಲರಿಗೆ ನಮಸ್ಕಾರ. ನಾ ಅದಕ್ಕೆ ಮಧ್ಯಾಹ್ನದಾಗ ಒಟ್ಟ ಮಕ್ಕಳಲ್ರಿ, ಎಲ್ಲರ ಕುಂತು ನಿಂತು ಹೊತ್ತುಗಳಿತೀನಿ. ನಮಗೆ ಮಧ್ಯಾಹ್ನದಾಗ ಮುಕ್ಕೊಳ್ಳೋ ರೂಢ ಇರಂಗಿಲ್ಲ. ಮುಕ್ಕೊಂಡ್ರೆ ಒಟ್ಟ ಮೈ ಕೈ ಬ್ಯಾನಿ, ಮತ್ತು ಎದ್ದಿನ ಸೊಗಸಾಗಂಗಿಲ್ಲ. ಈಗ ಎದ್ದೀನಿ. ಈಗ ನಾ ಏನು ಮಾಡಕ್ಕೆ ಹೊಂಟೀನಿ ಅಂದ್ರೆ, ನಿನ್ನೊಂದು ದಿವ್ಸ ಕರ್ಚಿಕಾಯಿ ತೊಗೊಂಬಂದಿದ್ದೀನಿ ರೀ. ಕರ್ಚಿಕಾಯಿ ಇದ್ದು ಆ ಕರ್ಚಿಕಾಯಿ ನಿಮಗೆ ತೋರಿಸ್ತೀನಿ ನೋಡ್ರಿ. ನಮ್ಮ ಸರು ಸುಜಾತ ಎಷ್ಟು ಇದ್ರ ಮ್ಯಾಗ ಜೀವ್ರಿ ಅಂದ್ರೆ ಅಷ್ಟು ಜೀವ. ಈಗ ಅವ್ರಿಗೆ ಏನು ಮಾಡ್ಬೇಕು, ಸುಜಾತಾಗ ಸಿಗ್ತಾವೆ ಬಿಡ್ರಿ, ಆದರೆ ಈಸಾದವಂತೆ ನಾನು ಕೊಟ್ಟು ಕಳಿಸ್ಲಿಲ್ಲ. ಈಗ ನಾ ತೋರಿಸ್ತೀನಿ ಬರ್ರಿ ನೋಡ್ರಿ. ಕರ್ಚಿಕಾಯಿ ಇನ್ನು ಈಗೀಗ ಆಗಕತ್ತವ್ರ. ನಿಮ್ಮಿಲ್ಲಿ ಹೊಲ್ದಾನವ್ರು ಹರ್ಕೊಂಬಂದು ಮಾರಾಕತ್ತಿದ್ದಾರೆ. 20 ರೂಪಾಯ್ಗೆ ಒಂದು ಗ್ಲಾಸ್ ನೋಡ್ರಿ. ಒಂದು ಗ್ಲಾಸ್ ಅದಾವು, ಏಸದಾವು. ಈಗ 20 ರೂಪಾಯ್ಗೆ ಒಂದು ಗ್ಲಾಸ್ ಅಂದ್ರೆ ಯಾಕೆ ಅದ್ರಾಗದ ಕೂಡ ಅಡವ್ಯಾಗ ಆದ್ರೆ ಈಗ ಮಳೆ ಆಗಿಲ್ಲ, ಕರ್ಚಿಕಾಯಿ ಸಿಗಂಗಿಲ್ಲ ಅಂತೇಳಿ 20 ರೂಪಾಯ್ಗೆ ಒಂದು ಗ್ಲಾಸ ತೊಗೊಂಬಂದೀವಿ ನೋಡ್ರಿ. ನಮಗೂ ಎಲ್ಲ ಹಲ್ಲ ಮುಕ್ಕ ಆಗ್ಯಾವು, ಆದ್ರೂ ನೀವು ತಿನ್ಬೇಕು ಅನ್ನಿಸ್ತೈತಿ, ಯಾಕಂದ್ರೆ ಅಷ್ಟು ರುಚಿ ಇರ್ತಾವೆ ನೋಡ್ರಿ. ಇಲ್ಲಿ ನಮ್ಮ ಮನೆಯ ಮುಂದೆ ಈಗ ವಾತಾವರಣ ಹೆಂಗೈತಿ, ಒಳ್ಳೊಳ್ಳೆರಲ್ಲಿ ಎತ್ತು ಕಟ್ಟ್ಯಾರ. ಇದು ನಾ ಕುಂತಿದ್ದು ನೋಡಿರಿ ನನ್ನ ಮನೆ. ಇಲ್ಲಿ ಸಿಂಟೆಕ್ಸ್ ಐತಲ್ಲ, ಇದು ನನ್ನ ಮನೆ. ಒಟ್ಟ ಎಲ್ಲಿ ನಮಗೆ ಪೆಟ್ಟಿಗಿದ್ದಂಗೆ ರೀ ಓಣಿ ಮನೆ ಅಂದ್ರೆ. ಅಲ್ಲಿ ಮುಂದೆ ಕಾಣಂಥವು ದೇವ್ನಂತ ಮನೆ ರೀ. ಅದು
ಹುಡುಗನ ಸರ್ದ್ರಿ ಎತ್ತಿನ ಮುಂದೆ ಕಾಣೋದು ಅದ್ರ ಆಚೆ ಕಾಣೋ ಜೀನ್ಗಾರ್ದು ಹಿಂಗೆ ನೋಡ್ರಿ ಓಣ್ಯಾಗ ಈಗ ಇಲ್ಲಿ ನಮ್ಮ ಸರು ತೋರಿಸ್ತಿರ್ತಾಳೆ. ಈ ಮನೆ ಇಷ್ಟು ದಿನ ಬಂದಿದ್ದಿಲ್ಲ, ಈಗ ಬಂದಾರ ಇವರು ಚಂದ್ರು ಅವರು. ಅಲ್ಲಿ ಕೂಳು ಮೇಯಕತ್ತಾವ ನೋಡ್ರಿ. ಅಲ್ಲಿ ರೇಣಕ್ಕ ಮಗ ತಲೆಯಾಗ ಏನು ನೋಡಕತ್ತಾಳ. ನಮ್ಮ ಮಲ್ಲಿಗೆ ಹೂವಿನ ಮಂದಾರ ಶ್ರೀಗಂಧದ ಬಾಜಾರ ಮಲ್ಲಮ್ಮನಂತ ಮಡದಿ ಕರ್ಕೊಂಡು ಮಲ್ಲಿಕಾರ್ಜುನ್ಗೆ ಹೋಗ್ತಾರಂತೇಳಿ ಇದರ ಬದ್ರ ನೋಡ್ರಿ. ಮಲ್ಲಿಗೆ ಹೂವಿನ ಕಂಟಿ ಕಾಣಿಸ್ತಾವೆ ನಿಮಗೆ. ಎಷ್ಟು ಥರ ಮಗ್ಗಿ ಎಷ್ಟು ಹೂ ಕಾಣಿಸ್ತಾವೆ ಅನ್ನೋದು ನಿಮಗೆ ಎಲ್ಲ ಏನು ಹೇಳ್ಬೇಕಾಗಿಲ್ರಿ. ಇಷ್ಟು ಏನು ಕಾಣೋರಿ ಮುಂದೆ ಮಗ್ಗಿ ನೋಡ್ರಿ. ಬರ್ರಿ ನೋಡಿದ್ರೆಲ್ಲ ಹಿಂಗೆ ಕಂಡ್ರೆ ಮುದ್ದೇಬಾಳ ರಸ್ತೆ, ಹಿಂಗೆ ಕಂಡ್ರೆ ನಮ್ಮ ತಾಳಿಕೊಟ್ಟೆ ರಸ್ತೆ, ಲಾಡ್ ಮರಿ ಹಂದಿ ಎತ್ತು ಏಕಟ ಆಡ್ತಾವೆ ನೋಡ್ರಿ. ಸೀತಾಪತ್ತಲಂಕರ್ ಮುಗಿಯಾಕೆ ಬಂದವ್ರೆ. ಇನ್ನೊಂದು 4 ಕಾಣಿಸ್ತಾವೆ ನೋಡ್ರಿ. ಇಲ್ಲಿ ಕಾಯಿ ಕಡಿಸ್ತಿರ್ಬೇಕು ಅಲ್ಲೊಂದು ಎಲ್ಲ ಈ ಸಲ ಬರೀ ಹರಿದ ಕಲಸ ಮಾಡಿದ್ರಿ ಕಾಯಿ ದರ್ಶಿಲೆ. ಇನ್ನೊಂದು 5-6 ಉಳ್ದಾವ್ರಿ. ಅವು ಯಾವಾಗ ಅಕ್ಕವೇನ ಹಣ್ಣಾಗಿಂದ ಹರ್ಕೋಬೇಕು. ಮೊದ್ಲು ಹರಿದ್ರೆ ಕರ್ಕಲ್ಗಾಯಿ ಬೀಳ್ತಾವಂತ ನಾವು ಬಿಟ್ಟಿರ್ತೀವಿ ರೀ. ನಾನು ತಟ್ಟಗೆ ಮನ್ಯಾಗ ಇಲ್ದಂಗೆ ಆತಂದ್ರೆ ಅಲ್ಲಿ ತನಕ ಹೋಗೈತ್ರಿ ಗಿಡ. ನಾವು ತಟ್ಟಗೆ ಮನ್ಯಾಗಿಲ್ಲದ ಕಂಡು ಅಂದ್ರೆ ಹುಡುಗರೆಲ್ಲ ಹರಿದು ತಿನ್ನಕ್ಕೆ ಬರಂಗಿಲ್ಲ. ಅವರು ಕರ್ಗಾಗಿ ಬೀಳ್ತಾವು, ಆದರೂ ಕೇಳೋದಿಲ್ಲ. ಬರ್ರಿ ಮತ್ತಮ್ಮ ಮುಗ್ದಮ್ಮೆ ಕರ್ಚಿಕಾಯಿ ತಿನ್ನೋರಿಗೆ, ಕರ್ನಾಟಕದಾಗಿರೋರಿಗೆ, ಇವು ಏರಿ ಭೂಮಿ ಇದ್ದವ್ರಿಗೆ, ಇದನ್ನು ತಿಂದಂಥವ್ರಿಗೆ ಇದ್ರದ್ದು ಭಾಳ ಅಂದ್ರೆ ಭಾಳ ಇಷ್ಟ ಇರ್ತೈತೆ ರೀ. ಭಾಳ ರೂಢ ಇರ್ತೈತಿ. ಫುಲ್ಲು ಎಳಿ ಅದಾವ್ರಿ. ಇನ್ನು ಈಗೀಗ ಆಗಾಕತ್ತವ್ರೆ. ಮಳೆನ ಇದ್ದಿಲ್ಲಲ್ಲ, ಈಗ ಮಳೆ ಆಗಾಕತ್ತಿತ್ತು. ಈಗ ನಾನು ಇವನು ಸೋಸಿ ಒಂದೆರಡು ರೊಟ್ಟಿ ಮಾಡೀನಿ ರೀ. ಮಧ್ಯಾಹ್ನದಾಗ ಮಾಡಲಿಲ್ಲ ಅವಾಗ, ಈಗ ಮಾಡ್ಬೇಕಂತೇಳಿ ಸೋಸಾಕತ್ತೀನಿ ನೋಡಿ. ಬರ್ರಿ ಈ ಹೊಲದನ ಕರ್ಚಿಕಾಯಿ ಅಂದ್ರೆ ಯಾರಿಗೆಲ್ಲ ಇಷ್ಟ. ಇವು ಅವ್ನು ಹೆಂಗೆ ಕಾಣಿಸ್ತಾವಲ್ಲಪ್ಪ, ಇವು ಮೂಲಿ ಅಂತಿರ್ಬೇಕು ರೀ. ಈ ಮೂಲಿ ಇಷ್ಟು ರುಚಿ ಇರ್ತೈತ್ರಿ. ಮೊದಲಿಗೆ ನಮ್ಮ ಸರುಗ ತಿನ್ನೋದು ಗೊತ್ತಿದ್ದಿಲ್ಲ ರೀ. ತಿನ್ನೋದು ಕಲ್ತಿಂದ ತಿನ್ನೋದು ಗೊತ್ತಾಗಿಂದ ಉರಿದ್ರಾಗ ಒಂದಿಷ್ಟು ಕಾಯಿ ತಿಂತಾವ್ರಿ ನಮ್ಮ ಸರು. ಉರಿದ್ರಾಗ ಎಷ್ಟಂದ್ರೆ ಇಷ್ಟು ಕಾಯಿ ತಿಂತಾವ್ರಿ ಉರಿದ್ರಾಗನ ಇಷ್ಟು ಕಾಯಿ ತಿಂತಾವ್ರಿ ನಮ್ಮ ಸರು. ಇನ್ನು ನೋಡಿದ್ರಲ್ಲ ಅಲ್ಲೊಂದು ಚೈ ಮರಿ ನಿಂತೈತಿ ಕಾಣಿಸ್ತೈತೆಲ್ಲ. ಬಟ್ಟೆ ಒಗ್ದಾಕ್ಯಾರ ಎಲ್ಲ ಹಾಕ್ಯಾರ ನೋಡ್ರಿ.